ಆದ್ರೆ ಈ ತರ ರೋಡಲ್ಲಿ ಕೂತ್ಕೊಂಡ್ಬಿಟ್ಟು ಬೇರೆ ಎಲ್ಲರಿಗೂ ಈಗ ವೆಹಿಕಲ್ಗಳಿಗೆ ಮತ್ತೆ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಮಾಡ್ಕೊಂಡಿದ್ರೆ ಆಗಲ್ಲ. 10 ನಿಮಿಷ ಅರ್ಧ ಗಂಟೆ ಕೊಡಕ್ಕೆ ಅವ್ರು ಯಾರು ಪೊಲೀಸ್ನವರು? ನಾವು ಕಾನೂನು ಭಂಗ ಮಾಡ್ತಾ ಇದೀವಿ, ದನ ಕರ ಎಲ್ಲನೂ ಹೊಡ್ಕೊ ಬರ್ತೀವಿ, ಎಲ್ಲನೂ ಅರೆಸ್ಟ್ ಮಾಡಿ ನೀವು ಅದ್ರ ತಪ್ಪನು ಗೋರಿ. ನಾವೇನಾದ್ರು ಪೊಲೀಸ್ನವ್ರು ತಂಡಕ್ಕೆ ಹೋಗಿದ್ವೋ, ಡಿ ಕೆ ಶಿವಕುಮಾರ್ ತಂಡಕ್ಕೆ ಹೋಗಿದ್ವೋ? ಎಷ್ಟು ತಾಕತ್ತಿತ್ತು ಸರ್ ಅವ್ರಿಗೆ? ಸರ್ಕಾರಕ್ಕೆ ಭೂಮಿ ನಾವು ಬಿಟ್ಕೊಟ್ಟೆಲ್ಲ ಭೂಮಿ ಕಿತ್ಕೊಳ್ಳಲ್ಲ. ಸಿದ್ದರಾಮಯ್ಯ ತಾಕತ್ತಿದ್ದೇನೋ ತಾಕತ್ತು, ನೀವು ನಮ್ ದುಡ್ಡು ಬರುತ್ತಾ ಇದೆ ಕಣ. ಜೈಲಿಗೆ ಎಲ್ಲ ವಿಧಾನಸೌಧ ಕೇಳಬೇಕು. ಹೋರಾಟ ಮಾಡ್ತಾ ಇದ್ದೀರಿ. ಈ ಹೋರಾಟದ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಆಗ್ಲಿ ಯಾರಿಗೂ ಏನೋ ಅಭ್ಯಂತರ ಇಲ್ಲ. ಆದ್ರೆ ಈ ತರ ರೋಡಲ್ಲಿ ಕೂತ್ಕೊಂಡ್ಬಿಟ್ಟು ಬೇರೆ ಎಲ್ಲರಿಗೂ ಈಗ ವೆಹಿಕಲ್ಗಳಿಗೆ ಮತ್ತೆ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಮಾಡ್ಕೊಂಡಿದ್ರೆ ಆಗಲ್ಲ. ನೋಡಿ, ಪೊಲೀಸ್ನವರು ನಮ್ಮ ಅಣ್ಣ ತಮ್ಮಿಂದ್ರೆ ಅವ್ರು ಏನು ಬೇರೆಯವ್ರಲ್ಲ, ಹಾಗಾಗಿ ಅವ್ರು ವಿಧಿ ಇಲ್ಲ. ಹಾಗಾಗಿ ಫಸ್ಟ್ ನಾವು ಏನು ಇನ್ಸ್ಪೆಕ್ಟರ್ ಇದ್ರೆ ನೀವು ಫಸ್ಟ್ ಜನಗಳಿಗೆ ನೀರಿನ ವ್ಯವಸ್ಥೆ ಮಾಡಿ, ಫಸ್ಟ್ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ. ನೀವು ಇಲ್ಲಿಗೆ ನೀರು ಕೊಡೋಕೆ ಯೋಗ್ಯತೆ ಇಲ್ಲ ಸರ್ಕಾರಗಳಿಗೆ. ಇನ್ನು ಅರೆಸ್ಟ್ ಮಾಡಿದ್ರೆ ಊಟ ಎಲ್ಲಿ ಕೊಟ್ಟರು ಇವರು? ನಾವು 140 ಕೋಟಿ ಅನ್ನ ಜನಸಂಖ್ಯೆ ಇದು ಅನ್ನ ಹಾಕ್ತೀವಿ. ಜೊತೆಗೆ ಇದು ಸಾಂಕೇತಿಕವಾದ ಪ್ರತಿಭಟನೆ. ಇನ್ಸ್ಪೆಕ್ಟರ್ ಪೊಲೀಸ್ನವ್ರೆ ಎಲ್ಲದಕ್ಕೂ ಪೊಲೀಸು ರೈತರಿಗೆ ಬರೋದು. ಅವ್ರು ಆರಾಮಾಗಿ ಕೂತರ ಮೇಲಲ್ಲಿ ಪೊಲೀಸ್ನವ್ರು ಬಿಡ್ಬಿಡ್ತಾರೆ, ಅವ್ರು ಆರಾಮಾಗಿರ್ತಾರೆ. ನಾವು ಇವರು ಜಗ್ಗಾಟ, ಅಗ್ಗ ಜಗ್ಗಾಟ. ನಾವು ಪೊಲೀಸ್ನವ್ರನ್ನ ಬೈಯಲ್ಲ, ನಾವು ಕಲ್ಲು ಹೊಡೆಯಲ್ಲ, ನಾವು ಬೇರೆ ರೀತಿ ಬೈಯಲ್ಲ. ಸಂವಿಧಾನದ ನೀವು ಅಂತ ನಾವು ಜಗಳಾಡೋದು. ನಾವು ಇದು ಕಾನೂನು ಭಂಗ ಚಳುವಳಿ ಹೇಳ್ಬಿಟ್ಟೆ ಮಾಡ್ತಾ ಇದ್ದೀವಿ. ನಾವು ಕಾನೂನು ಭಂಗ ಮಾಡ್ತಾ ಇದ್ದೀವಿ. ಸರ್ಕಾರ ಬದುಕಿದ್ರೆ ನಮ್ಮನ್ನ ಅರೆಸ್ಟ್ ಮಾಡಿ ಸಾರ್ವಜನಿಕ ತೆರವು ಮಾಡಿಕೊಡಿ. ಅರೆಸ್ಟ್ ಅನ್ನಪ್ಪ ನಾವು ಹೋಗ್ತೀವಿ, ನೀವೇನು ಮಾಡಬೇಡಿ. ಅರೆಸ್ಟ್ ಮಾಡಿದೀವಿ ನೀವು ಅದನ್ನು ನಾವು ಬರ್ತೀವಿ. ಇದು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ನೆಕ್ಸ್ಟು ನೈಸ್ ರೋಡ್ ಬರ್ತೀವಿ, ದನ ಕರ ಎಲ್ಲನೂ ಹೊಡ್ಕೊ ಬರ್ತೀವಿ, ಎಲ್ಲನೂ ಅರೆಸ್ಟ್ ಮಾಡಿ ನೀವು ಅದ್ರ ತಪ್ಪನು ಗೋರಿ. ನಾವೇನಾದ್ರು ಪೊಲೀಸ್ನವ್ರು ತಂಡಕ್ಕೆ ಹೋಗಿದ್ವೋ, ಡಿ ಕೆ ಶಿವಕುಮಾರ್ ತಂಡಕ್ಕೆ ಹೋಗಿದ್ವೋ? ನಮ್ ದಂಡಕ್ಕೆ ಇವ್ರು ಬಂದ್ಬಿಟ್ಟು ನಿಮ್ ಭೂಮಿ ಕಿಕ್ಕದ್ ಎಷ್ಟು ತಾಕತ್ತಿತ್ತು ಸರ್ ಅವ್ರಿಗೆ? ನಾವು ಹೋರಾಟ ಮಾಡಕ್ ಬೇಡವಾ? ಆಯ್ತಪ್ಪ, ನೀವು ಸಂಬಳನೇ ಕೊಡ್ತೀವಿ. ಮಧ್ಯಾಹ್ನಕ್ಕೆ ಏನು ಊಟ ಮಾಡಿರಿ ನೀವು ರೈತರಿದ್ರೆ? ತಟ್ಟೆ ಮೇಲೆ ಹಣ ತಿಂದರೆ ಅನ್ನ ತಿಂದರೆ ಇಲ್ಲವ? ಏನ್ ತಿನ್ಬೇಕಪ್ಪ? ರೈತ ಸ್ನೇಹಿ ಪೊಲೀಸ್ ಆಗ್ಬೇಕು. ಬೇಕಾದ ಕೂತ್ಕೊಂಡು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹೇಳ್ತಾರೆ, ನೀವು ರೈತರ ಪರವಾಗಿರ್ಬೇಕು, ಅರೆಸ್ಟ್ ಮಾಡಿ ನಮ್ಮನ್ನ. ಸರ್ಕಾರಕ್ಕೆ ತಲುಪುತ್ತೆ ಇವತ್ತು, ಸುಮ್ಮನೆ ತಲುಪಲ್ಲ. ಅರೆಸ್ಟ್ ಮಾಡುವ ಬಿಡ್ತಾರೆ ಅಷ್ಟೇ. ಹಾಕಿ ಕೇಸ, ಇಂಥ ಕೇಸ ನಾವು 108 ನೋಡಿವಿ. ಜೈಲಲ್ಲಿ ಕೂಡ ಊಟನ ನಾವು ಮನೇಲಿ ಮಾಡಲ್ಲ, ಜೈಲಲ್ಲಿ ಇರ್ತೀವಿ. ಭೂಮಿ ಕಿತ್ಕೊಂಡ್ರೆ ನಮ್ಗೇನು ಕೆಲಸ ಇಲ್ಲ, ನಾವು ಗುಲಾಮರಾಗಲ್ಲ. ಎಷ್ಟು ಜೈಲಿದಾವೆ, ಎಷ್ಟು ಪೊಲೀಸ್ನವ್ರಿದ್ದಾರು, ಎಷ್ಟು ರೈತರಿದ್ದಾವೆ, ಎಲ್ಲ ಅವರು ಊರಲ್ಲಿ ಕೂತ್ಕೊಂಡ್ರು. ಏನು ಸರ್ಕಾರ ಏನು ಮಾಡೋಕ್ಕಾಗ್ತದೆ? ಎಲ್ಲ ಅವ್ರ ಊರಲ್ಲೇ ಕೂತ್ಕೊಂಡ್ರೆ ಎಲ್ಗೂ ಬರೋದು ಬಿಡಿ. ನಿಮ್ಮ ಊರಲ್ಲಿ ನೀವು ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಇಲ್ಲಿಗೆ DC ತಹಸೀಲ್ದಾರರು ಯಾರನ್ನ ಕರೆಸಿ, ಸರ್ಕಾರಿ ಪರವಾಗಿ ನಮ್ಮನ್ನ ಕರೆಸಿ. ಅದ್ರ ಮುಖಾಂತರ ಸರ್ಕಾರಕ್ಕೆ ನಮ್ಮ ಒತ್ತಾಯ ಹೋಗ್ಬೇಕು. ಇದು ಪೊಲೀಸರಿಗೂ ರೈತರಿಗೂ ನಡೆಯೋದ ಯುದ್ಧ ಅಲ್ಲ, ಜಗಳ ಅಲ್ಲ. ನಾವು ನಿಮ್ಮ ಕಂಡ್ರೆ ಗೌರವ ಇದೆ. ಎಲ್ಲರೂ ಭ್ರಷ್ಟರಲ್ಲ, ಎಲ್ಲರೂ ಕಳ್ಳರಲ್ಲ. ಎಷ್ಟೋ ಪೊಲೀಸ್ ಆಫೀಸರ್ಗಳು ಹಿಂದ್ಗಡೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ. ಅವ್ರ ಪರವಾಗಿ ರೈತ ಸಂಘ ನಿಲ್ಲುತ್ತೆ. ಯಾವುದೇ ಕಾರಣಕ್ಕೂ ಸರ್ಕಾರ ಏನಾದರೂ 1 ಇಂಚು ನಿಮ್ಮನ್ನ ಬಿಟ್ಕೊಂಡು 1 ಇಂಚು ತಗತೀವಿ ಅದು ಸುಳ್ಳು. ಯಾವುದೇ ನಮ್ಮ ತಾಯಿಗೆ, ಭೂತಾಯಿಗೆ ನೀವು ಕಣ್ಣು ಹಾಕಿದ್ದೀರಾ, ಸುಟ್ಟೋಗ್ತೀರಾ. ನೀವು ರೈತರ ಕಣ್ಣು ಹಾಕಿದ್ದೀರಾ. ಜಮೀನೇ ಕೊಡಲ್ಲ ಇವ್ರು. ಕಾಯ್ದೆ ತಕೊಂಡು ನಮ್ಗೇನು? ಯಾರಿಗೋಸ್ಕರ ಕಾಯ್ದೆ? ಯಾರ ಅಪ್ಪನ ಮನೆ ಕೇಳ್ಕೊಂಡು ಕಾಯ್ದೆ ಮಾಡಿದೆ? ನೀವು ನನ್ನ ಕೇಳ್ಕೊಂಡು ಕಾಯ್ದೆ ಮಾಡಿದೆ? ಓಟ್ ಹಾಕಾಗ ನಾ ಬೇಕು, ನನ್ನ ಪಂಚಾಯಿತಿ ಬೇಕು. ನನ್ನೆಲ್ಲ ಕರೆದು ನೀವು ಜಮೀನು ಕೊಟ್ಟರೆ ಇಷ್ಟು ದುಡ್ಡು ಕೊಡ್ತೀವಿ, ಅದಕ್ಕೆ ಇಷ್ಟು ಕೊಡ್ತೀವಿ, ಅದಕ್ಕೆ ಕಾನೂನು ಮಾಡಿದೆ ನನಗೆ ಹೋಗ್ಬಿಡ್ತೀವಿ. ಎಲ್ಲೋ ಕಾನೂನು ಮಾಡ್ಕೊಂಡ್ರೆ ನಾವು ಒಪ್ಪಲ್ಲ. ನೀನು ಕಾಯ್ದೆಗೆ ಬೆಂಕಿ ಹಾಕು, ಸುಟ್ಟಾಕಿ ನೀವು ಕಾಯ್ದೆಗಳನ್ನ. ನಾವೇನು ಅನ್ನೋದನ್ನ ತೋರಿಸ್ಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಯಾರೇ ಅಧಿಕಾರಿಗಳು, ರಾಜಕಾರಣಿಗಳು ನಿಮ್ಮ ಜಮೀನಿಗೆ ಬಂದ್ರೆ ಕೈಗೆ ಏನ್ ತಗೊಂಡ್ರೆ ಹೇಳಿ? ಬಾರ್ಕೋಲು ಮತ್ತೆ ಪೊರ್ಕೆಗಳು ಯಾರು ಹೂನಾರ ಹಾಕ್ಬಾರ್ದು. ನೀವು ಪೊರ್ಕೆಗಳ ಮುಖಾಂತರ ಸ್ವಾಗತ, ಬಾರ್ಕೋಲ್ ಮುಖಾಂತರ ಸ್ವಾಗತವನ್ನ ಮಾಡ್ಬೇಕು ಅವ್ರಿಗೆ. ಅವ್ರ ಕಡೆ ಅವ್ರು ಎಷ್ಟು ಜನ ಇರಲಿ ನೋಡಿ. ಸತ್ಯ ನ್ಯಾಯ ಒಂದೇ, ಸತ್ಯನೇ ಗೆಲ್ಲದು, ನ್ಯಾಯನೇ ಗೆಲ್ಲದು. ನೀವು
ಪೊಲೀಸ್ನವ್ರು ಕೇಳಿ ಹೋರಾಟ ಮಾಡಬೇಡಿ. ಇನ್ನು ಮುಂದೆ ಗೊತ್ತಿದ್ದೋ ಮಾಡಿದರಿ. ಕೋಳಿ ಕೇಳಿ ಮಸಾಲ ಅರ್ಧದಾಗ, ಯಾರನ್ನು ಕೇಳಿ ಪ್ರತಿಭಟನೆ 10 ನಿಮಿಷ ಅರ್ಧ ಗಂಟೆ ಕೊಡಕ್ಕೆ ಅವ್ರು ಯಾರ್ರಿ ಪೊಲೀಸ್ನವರು? ಯಾರು ಡಿ ಸಿ, ಯಾರು SP, ಯಾರು ಆಯುಕ್ತ? ಹೋರಾಟಗಳನ್ನ ಯಾರನ್ನು ಕೇಳಿ ಮಾಡಬೇಡಿ. ಇನ್ನು ಮುಂದಕ್ಕೆ ನನ್ನ ಜನ್ಮ ಸಿದ್ಧ ಹಕ್ಕು. ಪೊಲೀಸ್ನವ್ರು ಯಾರು ನನ್ನ ಪರ್ಮಿಷನ್ ಕೊಡಕ್ಕೆ? ಮುಖ್ಯಮಂತ್ರಿ ಯಾರು ನನ್ನ ಪರ್ಮಿಷನ್ ಕೊಡಕ್ಕೆ? ಪ್ರಧಾನ ಮಂತ್ರಿ ಯಾರು ನನ್ನ ಪರ್ಮಿಷನ್ ಕೊಡಕ್ಕೆ? ಯಾರಿಗೆ ಪರ್ಮಿಷನ್ ಕೊಡಕ್ಕೆ ಅವರು? ನಾನು ಪ್ರಭು ಸುಪ್ರೀಂ, ನಾವುಗಳು ಸುಪ್ರೀಮು. ಪೊಲೀಸ್ನವರು ಇಲ್ಲಿ ಗಲಾಟೆ ಮಾಡೋ ರಕ್ಷಣೆ ಬರ್ಬೇಕು. ಅವರು ಕಳ್ಳನಿಗೆ ಕೇಸ್ ಹಾಕ್ಬೇಕು. ಎಷ್ಟು ಜನ ಕಳ್ಳರಿದ್ರು ವಿಧಾನಸೌಧದಲ್ಲಿ? ಒಬ್ಬರಿಗೂ ಕೇಸ್ ಹಾಕಲ್ಲ ಅವರು. ನಮ್ಮ ಮೇಲೆ ಬರ್ತಾರೆ ಕೇಸ್ ಹಾಕಿ ಕೇಸ ಏನಂತ ಹಾಕಿರಿ ಕೇಸ? ನೀವು ನಿಮ್ಮ ಮೇಲೆ ನಮಗೆ ಕೊಡಕ್ಕೆ ಬರಲ್ಲ. ಪೊಲೀಸ್ನವ್ರ ಮೇಲೂ ಕಂಪ್ಲೇಂಟ್ ಕೊಡ್ಬೋದು. ಕಂಪ್ಲೇಂಟ್. ಅವ್ರಿಗೆ ಕೊಂಬಿದಾವ? ಅವರು ನಮ್ಮಂದ ಮನುಷ್ಯರಿಗೆ, DC ನಮ್ಮಂದ್ರ ಮನುಷ್ಯರಿಗೆ. ಅವರು ತಪ್ಪು ಮಾಡಿದಾಗ ಒಂದಷ್ಟು ಹೋರಾಟ ಮಾಡ್ಬೇಕಾಯ್ತು. ನಾವು ಮೊನ್ನೆ ನಾವು ಚಾಮರಾಜನಗರದಲ್ಲಿ ಫಾರೆಸ್ಟ್ RFO 8 ಹೊಡಿತಾರೆ ಒಬ್ಬನ ರೈತನಿಗೆ. ನಾವು FIR ಮಾಡಿಸ್ತೀವಿ. ಅಲ್ಲಿ ಕಾನೂನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ. ದೇಶಕ್ಕೆ ಅನ್ನ ನೀಡುವ ಅನ್ನದಾತನಿಗೆ, ಶ್ರಮಜೀವಿಗೆ ಬೇಕೇ ಬೇಕು. ಆಲ್ಮೋಸ್ಟ್ 90% ಜನ 1 ಎಕರೆ 1.5 ಎಕರೆ 2 ಎಕರೆ ಜನಗಳು ಸರ್. ನಾವು ಇವ್ರಿಗೆ ದುಡ್ಡು ಇಸ್ಕೊಂಡ್ರೆ ಜಮೀನಿಲ್ಲ, ಜಮೀನು ಇಸ್ಕೊಂಡ್ರೆ ದುಡ್ಡಿಲ್ಲ. ಸೊ ಇಲ್ಲಿನ ರೈತರ ಪರವಾಗಿ ಸಪೋರ್ಟ್ ಮಾಡೋದಕ್ಕೆ ನಾನಿದ್ದೀನಿ, ತಲೆ ಕೆಡಿಸ್ಕೊಬೇಡಿ. ನಮ್ಮ ಬೆಂಬಲ ಯಾವತ್ತೂ ಇಲ್ಲಿನ ರೈತರಿಗೆ ಇದ್ದೇ ಇರುತ್ತೆ. ಅವರ ಭೂಮಿ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮ್ಮ ಈ ಸಪೋರ್ಟು ನಮ್ಮ ಮೇಲೆ, ಇಲ್ಲಿನ ರೈತರ ಮೇಲೆ ಇರಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು, ಬಾಯ್. ಓಕೆ, ಬಾಯ್ ಅವರೇ.